ಆತ್ಮೀಯ ವೀಕ್ಷಕರೇ, SLN ಟೆಕ್ ಪ್ಯಾಲೇಸ್ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ. ನಾನು ಇವತ್ತು ವಿದ್ಯುತ್ ಇಲಾಖೆ ಅಡಿಯಲ್ಲಿ ಬರುವಂಥ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟ್ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಲ್ಲಿ ಆಗಿರತಕ್ಕಂಥ ಹೊಸ ಬದಲಾವಣೆಗಳು 2025ರಲ್ಲಿ ಏನೇನು ಬದಲಾವಣೆ ಮಾಡಿದ್ದಾರೆ, ಹಳೆ ಕಾನೂನುಗಳಿಗೆ ಏನೇನು ತಿದ್ದುಪಡಿ ಮಾಡಿದ್ದಾರೆ ಅದರ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೀನಿ. ಈ ಹಿಂದೆ 2020 ಜನವರಿ 2025ರಲ್ಲಿ ನಿಮಗೆ ಫೀಸಸ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಈಗ ಕ್ಲಾಸ್ ಆಫ್ ಲೈಸೆನ್ಸ್ಗೆ ಇಂತಿಂಥ ಇದಕ್ಕೆ ಇಷ್ಟು ಅಂದ್ಬಿಟ್ಟು ಫೀಸೆಲ್ಲ ವ್ಯತ್ಯಾಸ ಮಾಡಿದ್ದಾರೆ. ಅಂದರೆ ಜಾಸ್ತಿ ಮಾಡಿದರೆ ಡಬಲ್ ಮಾಡಿದ್ದಾರೆ, ಟ್ರಿಬಲ್ಲು ಮಾಡಿದ್ದಾರೆ ಕೆಲವು ಕಡೆ. ಇದ್ರ ಬಗ್ಗೆ ನಾನು ನಿಮಗೆಲ್ಲ ತಿಳಿಸ್ಲಿಕ್ಕೆ ಬಂದಿದ್ದೀನಿ. ತಾವುಗಳಿಗೆ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ಏನು ಅಂತಂದರೆ, ಈ ಥರ ಹೊಸ ಅಪ್ಡೇಟ್ಗಳಿಗಾಗಿ SLN ಟೆಕ್ ಪ್ಯಾಲೇಸ್ ಚಾನಲ್ನ ಫಾಲೋ ಮಾಡ್ತಾಯಿರಿ. ಮತ್ತು ಇದಕ್ಕೆ ಯಾರು ಹೊಸ್ದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಪ್ರಾರಂಭ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನು ಅಂತಂದರೆ, ಹಿಂದೆ 10 ವರ್ಷದ ಹಿಂದೆ ನಿಮಗೆ SLC ಆಗದೇ ಇದ್ರೂ ಕಾಂಟ್ರಾಕ್ಟ್ ಲೈಸೆನ್ಸು, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಲೈಸೆನ್ಸು ಕೊಡೋರು. ಯಾರಿದ್ರೂ ನಿಮಗೆ ಸೈನ್ ಮಾಡೋಕ್ಕೆ ಬಂದಿದ್ದರೆ ನೀವು SLC ಆಗದೇ ಇದ್ರೂ ನೀವು ಲೈಸೆನ್ಸ್ ತಗೋಬೋದಿತ್ತು. ಕ್ಲಾಸ್ 1 ತಗೋಬೋದಿತ್ತು, ಕ್ಲಾಸ್ 2 ಯಾವ್ದು ಬೇಕಾದ್ರೂ ತಗೋಬೋದಿತ್ತು. ಈಗ 10 ವರ್ಷದಿಂದ ಅಮೆಂಡ್ ಮಾಡಿ ಕನಿಷ್ಠ ನಿಮಗೆ ಲೈಸೆನ್ಸ್ ಇಶ್ಯೂ ಮಾಡಲಿಕ್ಕೆ SSLCಯನ್ನು ಬೇಸ್ ಮಾಡಿದ್ದಾರೆ. ಅಂದರೆ SLC ಪಾಸ್ ಆಗಿರಲೇಬೇಕು, 21 ವರ್ಷ ಕಂಪ್ಲೀಟ್ ಆಗಿರಬೇಕು. ಈ 2 ಕಂಡೀಷನನ್ನು ಹಾಕಿದ್ದಾರೆ. ಈಗಿನ ಹೊಸ ಅಮೆಂಡ್ಮೆಂಟ್ ಪ್ರಕಾರ ಏನು ಅಂತಂದರೆ, 3 ಟೈಪ್ ಆಫ್ ಲೈಸೆನ್ಸ್ ಇದೆ: ಕ್ಲಾಸ್ 2, 1 ಮತ್ತು ಸೂಪರ್ ಗ್ರೇಡು. ಈ ಹಿಂದೆ ಏನು ಮಾಡ್ತಿದ್ರು, ಕ್ಲಾಸ್ 1, 2 ಎರಡೂ ಯಾರಿಗೆ ಬೇಕಾದರೂ ಕೊಡ್ತಿದ್ರು. ಈಗ ಕೆಲವರು ಏನು ಅಂತಂದರೆ ಕಂಟಿನ್ಯೂ ಮಾಡ್ಕೊಂಬಂದು SLC ಪಾಸ್ ಆಗದಿರೋರು ಕಂಟಿನ್ಯೂ ಮಾಡ್ಕೊಂಬಂದಿದ್ದಾರೆ. ಕೆಲವರು ಲೈಸೆನ್ಸ್ ಇಟ್ಕೊಂಡಿದ್ದಾರೆ, ಕೆಲವ್ರಿಗೆ ಲ್ಯಾಪ್ಸ್ ಆಗೋಗಿದೆ. ಈ ಲ್ಯಾಪ್ಸ್ ಆಗಿರೋರಿಗೆ ಈಗ 24/7/2025ರಲ್ಲಿ ಒಂದು ಬದಲಾವಣೆ ಮಾಡಿದ್ದಾರೆ. ಅದರಲ್ಲಿ ಏನು ಅಂತಂದರೆ, ಲ್ಯಾಪ್ಸ್ ಆಗೋಗಿದ್ರೆ SLC ಪಾಸ್ ಆಗದೇ ಲೈಸೆನ್ಸ್ ಇದ್ದಂಥವರು ಲ್ಯಾಪ್ಸ್ ಆಗೋಗಿದ್ರೆ ಕನಿಷ್ಠ ನೀವು 3 ವರ್ಷ ಏನಾದ್ರು ಲೈಸೆನ್ಸನ್ನು ಹೊಂದಿದ್ರೆ, ಹಿಂದೆ ಮಾಡಿಸ್ಕೊಂಡು ಲೈಸೆನ್ಸ್ ಹೊಂದಿದ್ರೆ ಆ ಲೈಸೆನ್ಸನ್ನು ಪ್ರೊಡ್ಯೂಸ್ ಮಾಡಿ ಈಗ ಹೊಸದಾಗಿ ನೀವು ಲೈಸೆನ್ಸ್ಗೆ ಅಪ್ಲೈ ಮಾಡ್ಕೋಬೋದು. ಪ್ರಾರಂಭದಲ್ಲೇ ನಿಮಗೆ ಈಗಿನ ಹೊಸ ಅಮೆಂಡ್ಮೆಂಟ್ 24/7/2025 ಪ್ರಕಾರ 5 ವರ್ಷಕ್ಕೆ ಇಶ್ಯೂ ಮಾಡ್ತಾರೆ. ಈ ಅವಕಾಶವನ್ನು ಯಾರಾದರೂ ಲ್ಯಾಪ್ಸ್ ಆಗಿದ್ದರೆ, ಹಳಬರು ಹಿಂದೆ ತಗೊಂಡಿದ್ದರು, SLC ಪಾಸ್ ಆಗದೇ ತಗೊಂಡಿದ್ದರು, ಈಗಿನ ಕಂಡೀಷನ್ಗೆ ನಿಮ್ಗೆ ಸಿಗ್ತಾಯಿಲ್ಲ ಅಂತ ಸುಮ್ಮನೆ ಇರಬೇಡಿ, ಸಿಗುತ್ತೆ ನಿಮಗೂ. ನೀವೇನು ಅಂತಂದರೆ, ಹಳೇದು ನೀವು 3 ವರ್ಷ ಇದ್ದಂಥದ್ದು ಲೈಸೆನ್ಸನ್ನು ಪ್ರೊಡ್ಯೂಸ್ ಮಾಡಿ ನೀವು ಹೊಸದಾಗಿ ಲೈಸೆನ್ಸ್ ಅಪ್ಲೈ ಮಾಡಿ SLC ಪಾಸ್ ಆಗದೇ ಇದ್ದರೂ ನಿಮಗೆ ಕೊಡೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ನು ಹೊಸದಾಗಿ ಈಗಿನ ಕಂಡೀಷನ್ ಪ್ರಕಾರ ಕ್ಲಾಸ್ 2ಗೆ 4,100 ರೂಪಾಯಿ ಫೀಸ್ ಮಾಡಿದ್ದಾರೆ, ಕ್ಲಾಸ್ 1ಗೆ 10,100 ರೂಪಾಯಿ ಫೀಸ್ ಮಾಡಿದ್ದಾರೆ, ಮತ್ತು ಸೂಪರ್ ಗ್ರೇಡ್ಗೆ 50,100 ರೂಪಾಯಿ ಫೀಸ್ ಮಾಡಿದ್ದಾರೆ. ಹೊಸ ಅಮೆಂಡ್ಮೆಂಟು 27/1/2025ರಲ್ಲಿ ಫೀಸೆಲ್ಲ ಜಾಸ್ತಿ ಮಾಡಿದ್ದಾರೆ. ಸೊ ಇದ್ರ ಪ್ರಕಾರ ನೇರವಾಗಿ ಕ್ಲಾಸ್ 1ಗೆ ನೀವು ಡಿಪ್ಲೊಮೊ ಮತ್ತು ಡಿಗ್ರಿ ಎಲೆಕ್ಟ್ರಿಕಲ್ ಆಗಿರೋರು ನೇರವಾಗಿ ಅಪ್ಲೈ ಮಾಡ್ಬೋದು. ಅವರಿಗೆ ಪ್ರಾರಂಭದಲ್ಲಿ ಸಾಲ್ವೆನ್ಸಿ ಅಗತ್ಯ ಇಲ್ಲ, ಸಾಲ್ವೆನ್ಸಿ ಎಕ್ಸಾಮ್ ಮಾಡಿದ್ದಾರೆ. ಅದೇ ಕ್ಲಾಸ್ 2ಗೆ 50,000 ಸಾಲ್ವೆನ್ಸಿ ಇದೆ, 50,000 ಬ್ಯಾಂಕ್ ಸಾಲ್ವೆನ್ಸಿ ಕೊಡಬೇಕು. ಡಿಪ್ಲೊಮೊ ಮತ್ತು ಡಿಗ್ರಿ ಎಲೆಕ್ಟ್ರಿಕಲ್ ಬಿಟ್ಟು ಉಳಿದವ್ರು ಎಲ್ರಿಗೂ ಕ್ಲಾಸ್ 2 ಸಿಗುತ್ತೆ. SLC ಪಾಸ್ ಆಗಿರೋರಿಗೆ ಅದು SLC ಬೇಸ್ ಮೇಲೇ ಎಲ್ಲರಿಗೂ ಕ್ಲಾಸ್ 2 ಇಶ್ಯೂ ಮಾಡ್ತಾರೆ. ಇದಕ್ಕೆ 4,100 ರೂಪಾಯಿ ಫೀಸ್ ಇದೆ, ಮತ್ತು 50,000 ರೂಪೀಸ್ಗೆ ಬ್ಯಾಂಕ್ ಸಾಲ್ವೆನ್ಸಿಯನ್ನು ಕೊಡಬೇಕು. ಇವರು ಕಡ್ಡಾಯವಾಗಿ 50,000 ರೂಪಾಯಿಗೆ ಬ್ಯಾಂಕ್ ಸಾಲ್ವೆನ್ಸಿ ಕೊಡಬೇಕು. ಇನ್ನು ಸೂಪರ್ ಗ್ರೇಡ್ಗೆ ಯಾರು ಹೋಗ್ಬೋದು ಅಂತಂದರೆ, ಈಗ ಸಪೋಸ್ ಕ್ಲಾಸ್ 2 ನೀವು ತಗೊಂಡಿದ್ರೆ ಕ್ಲಾಸ್ 1ಗೆ ಹೋಗಲಿಕ್ಕೆ 3 ವರ್ಷ ಕಂಪ್ಲೀಟ್ ಆಗಬೇಕು, ಮತ್ತು 15 ಮಿನಿಮಮ್ ಕೆಲಸ ಮಾಡಿರಬೇಕು. ಕ್ಲಾಸ್ 1ಗೆ ನೀವು ಅಪ್ಲೈ ಮಾಡಲಿಕ್ಕೆ 15 ಕೆಲಸ ಮಾಡಿರಬೇಕು, 3 ವರ್ಷ ಕಂಪ್ಲೀಟ್ ಆಗಿರ್ಬೇಕು. ಅದೇ ಕ್ಲಾಸ್ 1ನಿಂದ ಸೂಪರ್ ಗ್ರೇಡ್ಗೆ ಹೋಗಲಿಕ್ಕೆ 8 HD ಕೆಲಸ ಮಾಡಿರಬೇಕು. HD ಅಂದರೆ ಹೈ ಟೆನ್ಷನ್ ಕೆಲಸ 8 ಮಾಡಿರಬೇಕು, ಕನಿಷ್ಠ 8 HD ಕೆಲಸ ಮಾಡಿರಬೇಕು, 3 ವರ್ಷ ಕ್ಲಾಸ್ 1ನಲ್ಲಿ ಕೆಲಸ ಮಾಡಿರಬೇಕು. ಅಂಥವ್ರು ಮಾತ್ರ ಸೂಪರ್ ಗ್ರೇಡ್ಗೆ ಎಲಿಜಿಬಲು. ಸೂಪರ್ ಗ್ರೇಡ್ಗೆ 5 ಲಕ್ಷ ಸಾಲ್ವೆನ್ಸಿ ಕೊಡಬೇಕು, ಯಾರೇ ಇದ್ರೂ 5 ಲಕ್ಷ ಕೊಡಬೇಕು. ಮತ್ತು ಎಲ್ಲ ಕ್ಲಾಸ್ ಆಫ್ ಲೈಸೆನ್ಸ್ಗೆ ಈಗ ಹೊಸ ಅಮೆಂಡ್ಮೆಂಟು 24/7/2025 ಪ್ರಕಾರ ಪ್ರಾರಂಭದಲ್ಲೇ ನೀವು ಯಾವ ಕ್ಲಾಸ್ ಆಫ್ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ರು 5 ವರ್ಷಕ್ಕೆ ಇಶ್ಯೂ ಮಾಡ್ತಾರೆ. 5 ವರ್ಷಕ್ಕೆ ಒಂದು ಸಲ ರಿನ್ಯೂವಲ್ ಮಾಡಿಸ್ಕೊಂಡು ಹೋಗ್ತಾ ಇರಬೇಕು. ಇದು ಈಗ ಹೊಸ ಅಮೆಂಡ್ಮೆಂಟು. ಇದಕ್ಕೆ ನಿಮಗೆ ಬೇರೆ ಕ್ಲಾಸ್ಗೆ ಬೇರೆ ಟೈಪ್ ಆಫ್ ಇನ್ಸ್ಟ್ರೂಮೆಂಟನ್ನು ಪರ್ಚೇಸ್ ಮಾಡ್ಕೋಬೇಕು ಅಂತ
ಕಂಡೀಷನ್ ಹಾಕಿದರೆ ಕ್ಲಾಸ್ 2ಗೆ ಬೇರೆ, ಕ್ಲಾಸ್ 1ಗೆ ಬೇರೆ, ಸೂಪರ್ ಗ್ರೇಡ್ಗೆ ಬೇರೆ. ಸೂಪರ್ ಗ್ರೇಡ್ಗಳಲ್ಲಿ ಇನ್ಸ್ಟ್ರೂಮೆಂಟ್ ಏನಿರ್ತವೆ ಅವಕ್ಕೆಲ್ಲದಕ್ಕೂ NABL ಟೆಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಬೇಕು. NABL ನ್ಯಾಷನಲ್ ಅಕ್ರಿಡಿಷನ್ನಿಂದ ಕ್ಯಾಲಿಬ್ರೇಷನ್ ಮಾಡಿಸ್ಬೇಕು. ಎಲ್ಲ ಇನ್ಸ್ಟ್ರೂಮೆಂಟನ್ನು ಸೂಪರ್ ಗ್ರೇಡ್ಗೆ ನೀವು ಪ್ರೊಡ್ಯೂಸ್ ಮಾಡುವಂಥ ಅನೆಕ್ಸರ್ 4ಅಲ್ಲಿ ಏನು ಪ್ರೊಡ್ಯೂಸ್ ಮಾಡ್ತೀರಿ ಅವೆಲ್ಲನೂ NABL ಸರ್ಟಿಫಿಕೇಟ್ ತಗೊಬಂದರೆ ಮಾತ್ರ ಯು ಆರ್ ಎಲಿಜಿಬಲ್. ಇಲ್ಲದೇ ಇದ್ದರೆ ಅವರು ಅಲೋ ಮಾಡೋದಿಲ್ಲ. ಸೊ ಈ ಥರ ನಿಮಗೆ ಎಲ್ಲ ಕ್ಲಾಸ್ ಆಫ್ ಲೈಸೆನ್ಸ್ಗೆ ಇನ್ಸ್ಟ್ರೂಮೆಂಟು ಮತ್ತು NABL ಸರ್ಟಿಫಿಕೇಟ್ಗೆ ನೇರವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಮಾಡಿಕೊಡ್ತೀವಿ. ಇನ್ಸ್ಟ್ರೂಮೆಂಟು ಕೂಡ ನಮ್ಮಿಂದನೇ ನಾವು ಸಪ್ಲೈ ಮಾಡಿಕೊಡ್ತೀವಿ. ನೀವೆಲ್ಲೂ ಹೋಗ್ಬೇಕಾದ ಅಗತ್ಯ ಇಲ್ಲ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ನಂಬರನ್ನು ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಆವಾಗ ಎನಿ ಟೈಮ್ ಬೇಕಾದರೂ ಈ ಎಲೆಕ್ಟ್ರಿಸಿಟಿ ಅಥವಾ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟ್ ಬಗ್ಗೆ ಏನೇ ಡೌಟ್ ಇದ್ದರೂ ನನ್ನ ಕೇಳ್ಬೋದು. ಮತ್ತು ಇಷ್ಟು ಈಗ ಹೊಸ ಅಮೆಂಡ್ಮೆಂಟು. ಮತ್ತು ಈಗ ಸೂಪರ್ವೈಸರು ಮತ್ತು ವೈರ್ಮನ್ ಪರ್ಮಿಟ್ಗೆ ಏನು ಎಲಿಜಿಬಲ್ ಅಂತ ಅಂದರೆ, ಸೂಪರ್ವೈಸರ್ಗೆ ಎಲೆಕ್ಟ್ರಿಕಲ್ ಸೂಪರ್ವೈಸರ್ಗೆ ನಿಮಗೆ ಡಿಪ್ಲೊಮೋನಲ್ಲಿ E&E, E&C, ಮೆಕ್ಯಾನಿಕಲ್ಲು ಮತ್ತು ಇನ್ಸ್ಟ್ರೂಮೆಂಟೇಷನ್ ಈ 4 ಬ್ರ್ಯಾಂಚಸ್ಗೆ ನಿಮಗೆ ಸೂಪರ್ವೈಸರನ್ನು ಕೊಡ್ತಾರೆ. ಎಲೆಕ್ಟ್ರಿಕಲ್ ಸೂಪರ್ವೈಸರ್ಗೆ ಈ 4 ಬ್ರ್ಯಾಂಚು ಡಿಪ್ಲೊಮೋನಲ್ಲಿ ಎಲಿಜಿಬಲ್ಲು. E&E, E&C, ಮೆಕ್ಯಾನಿಕಲ್ಲು ಮತ್ತು ಇನ್ಸ್ಟ್ರೂಮೆಂಟೇಷನ್. ಅದೇ ಇಂಜಿನಿಯರಿಂಗ್ ಬಂದರೆ ಓನ್ಲಿ ಎಲೆಕ್ಟ್ರಿಕಲ್ ಬ್ರ್ಯಾಂಚ್ E&E ಮಾತ್ರ ಎಲಿಜಿಬಲ್. ಇವ್ರಿಗೆ ಗ್ರೇಡ್ 1 ಸೂಪರ್ವೈಸರ್ ಪರ್ಮಿಟ್ ಸಿಗುತ್ತೆ. ಗ್ರೇಡ್ 1 ಸೂಪರ್ವೈಸರ್ ಪರ್ಮಿಟ್ ಸಿಗುತ್ತೆ. ಇನ್ನು ಇದರಲ್ಲಿ ನಿಮಗೆ ಇದಲ್ದೇ ನಿಮಗೆ ಗ್ರೇಡ್ 2 ಪರ್ಮಿಟ್ ಅಂತ ಒಂದಿದೆ. ಗ್ರೇಡ್ 2 ಪರ್ಮಿಟ್ ಯಾರಿಗೆ ಅಂತಂದರೆ, ಈಗ ಸಪೋಸು ವೈರ್ಮನ್ ಆಗಿದ್ದು ಕೆಲಸ ಮಾಡ್ತಾಯಿದ್ರೆ ಬೇರೆ ಇದರಲ್ಲಿ ಡಿಪಾರ್ಟ್ಮೆಂಟಲ್ಲಿ ಇದು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟಿಂದ ನಡೆಸುವಂಥ ಎಕ್ಸಾಮ್ ಪಾಸ್ ಮಾಡಿ ವೈರ್ಮನ್ ತಗೊಂಡಿದ್ರೆ ಅದು ಗ್ರೇಡ್ 2. ಅದು ಗ್ರೇಡ್ 2 ವೈರ್ಮನ್ ಪರ್ಮಿಟ್ ಇದ್ದು 3 ವರ್ಷ ಕಂಪ್ಲೀಟ್ ಆಗಿದ್ದರೆ ಸೂಪರ್ವೈಸರ್ ಎಕ್ಸಾಮ್ ಕಟ್ಟಿ ಪಾಸ್ ಮಾಡಿ ಅಲ್ಲೂ ಗ್ರೇಡ್ 2 ಸೂಪರ್ವೈಸರ್ ಪರ್ಮಿಟನ್ನು ತಗೋಬೋದು. ಈಗ ಆಲ್ರೆಡಿ ಕಾಲ್ ಮಾಡಿದರು, ಲಾಸ್ಟ್ ಮಂತು ಇದಾಗಿದೆ, ಲಾಸ್ಟ್ ಡೇಟ್ ಆಗೋಗಿದೆ. ಪ್ರತಿ ವರ್ಷ ಕಾಲ್ ಮಾಡ್ತಾ ಇರ್ತಾರೆ. ಎಕ್ಸಾಮಿನೇಷನ್ ಬೋರ್ಡ್ ಅಂತ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟಲ್ಲಿದೆ. ಅವರು ಬೆಂಗಳೂರು ಮತ್ತು ಹುಬ್ಬಳ್ಳಿ 2 ಕಡೆ ಎಕ್ಸಾಮ್ ನಡೆಸ್ತಾರೆ. ಅಲ್ಲಿ ನೀವು ಕಟ್ಟಿ ಪಾಸ್ ಮಾಡ್ಕೋಬೋದು. ವೈರ್ಮನ್ಗೂ ಕೂಡ ಎಕ್ಸಾಮ್ ಇದೆ. SSC ಪಾಸಾಗಿ ವೈರ್ಮನ್ ಕೆಲಸ ಮಾಡ್ತಾಯಿದ್ದವರು ಕನಿಷ್ಠ 3 ವರ್ಷ ಎಕ್ಸ್ಪೀರಿಯೆನ್ಸು ಯಾರು ಕಾಂಟ್ರಾಕ್ಟ್ರಿಂದ ಫಾರ್ಮ್ NL ಬರೆಸಿ ನೀವು ಎಕ್ಸಾಮ್ ಕಟ್ಟಿ ಪಾಸ್ ಮಾಡಿದ್ರೆ ನಿಮಗೆ ವೈರ್ಮನ್ ಪರ್ಮಿಟ್ ಗ್ರೇಡ್ 2 ಸಿಗುತ್ತೆ. ಅದೇ ITIಗೆ ಗ್ರೇಡ್ 1 ಪರ್ಮಿಟ್ ಸಿಗುತ್ತೆ. ಮತ್ತು ಸೂಪರ್ವೈಸರ್ಗೆ ಫೀಸ್ ಎಷ್ಟು ಅಂತ ಅಂದರೆ, ಗ್ರೇಡ್ 1 ಮತ್ತು ಗ್ರೇಡ್ 2 ಎರಡಕ್ಕೂ ₹1100 ಫೀಸ್ ಇದೆ, ಅಫಿಷಿಯಲ್ ಫೀಸು. ಮತ್ತು ವೈರ್ಮನ್ ಪರ್ಮಿಟ್ ಗ್ರೇಡ್ 1 ಗ್ರೇಡ್ 2 ಎರಡಕ್ಕೂ ₹600 ಫೀಸ್ ಇದೆ. ಎರಡಕ್ಕೂ ₹600 ಫೀಸ್ ಇದೆ. ಇಷ್ಟು ಕಂಡೀಷನ್ನು. ಈಗ ಮತ್ತೆ ಕ್ಲಾಸ್ 2ನಲ್ಲಿ ನಿಮಗೆ ಲೈಸೆನ್ಸ್ ಬಂದ ಮೇಲೆ ನೀವು ಸೂಪರ್ವೈಸರು ಅಥವಾ ವೈರ್ಮನ್ ಅಲ್ಲದೆ ಹೋದರೆ ಒಬ್ಬರು ವೈರ್ಮನ್ನು ಮತ್ತು ಒಬ್ಬರು ಸೂಪರ್ವೈಸರ್ನ ನಿಮ್ಮ ಲೈಸೆನ್ಸ್ಗೆ ಎಂಡರ್ಸ್ ಮಾಡ್ಕೋಬೇಕು. ಅದಕ್ಕೆ ಎಂಡರ್ಸ್ ಮಾಡ್ಕೊಳ್ಳಿಕ್ಕೆ ಪರ್ಮಿಟ್ ಇರುವಂಥವರೇ ಆಗಬೇಕು. ಸೂಪರ್ವೈಸರ್ ಮತ್ತು ವೈರ್ಮನ್ ಪರ್ಮಿಟ್ ಇರೋರೇ ನೀವು ಎಂಡರ್ಸ್ ಮಾಡ್ಕೋಬೇಕು. ಈಗಿನ ಹೊಸ ರೂಲ್ಸ್ ಪ್ರಕಾರ 27/1/2025 ಅಮೆಂಡ್ಮೆಂಟ್ ಪ್ರಕಾರ ಎಂಡರ್ಸ್ ಮಾಡ್ಕೋಕ್ಕೆ ಫೀಸು ₹500 ಫಿಕ್ಸ್ ಮಾಡಿದ್ದಾರೆ. ವೆದರ್ ಇಟ್ ಈಸ್ ವೈರ್ಮನ್ ಆರ್ ಸೂಪರ್ವೈಸರ್ ಎರಡೂ ಎಂಡರ್ಸ್ಮೆಂಟುಗೆ ₹500 ಫಿಕ್ಸ್ ಮಾಡಿದ್ದಾರೆ. ಮತ್ತು ಎಂಡರ್ಸ್ಮೆಂಟ್ ಕ್ಯಾನ್ಸಲೇಷನ್ಗೂ ಕೂಡ ₹500 ಫೀಸ್ ಇದೆ. ಇದನ್ನು ಅರ್ಥ ಮಾಡ್ಕೋಬೇಕು ಎಲ್ಲರೂ. ಎಂಡರ್ಸ್ಮೆಂಟ್ ಮಾಡಿಸ್ಲಿಕ್ಕೆ ಮತ್ತು ಕ್ಯಾನ್ಸಲ್ ಮಾಡಲಿಕ್ಕೆ ಎರಡಕ್ಕೂ 500 ಫೀಸನ್ನು ಫಿಕ್ಸ್ ಮಾಡಿದ್ದಾರೆ. ಇನ್ನು ಏನು ಅಂತಂದರೆ, ಈಗ ಹೊಸ ಅಮೆಂಡ್ಮೆಂಟಲ್ಲಿ ಈಗ ನಾನು ಆಲ್ರೆಡಿ ಹೇಳಿದ್ದೀನಿ, ಈಗ ಲ್ಯಾಬ್ಸ್ ಆಗಿರೋರು, SSC ಪಾಸ್ ಆಗದೆ ಇರೋರು, ಅವರು ಲ್ಯಾಬ್ಸ್ ಮಾಡ್ಕೊಂಡಿದ್ದು 3 ವರ್ಷ ಲೈಸೆನ್ಸ್ ರನ್ನಿಂಗ್ ಇರುವಂಥವ್ರು ಈಗ ಹೊಸದಾಗಿ ಲೈಸೆನ್ಸ್ಗೆ ಅಪ್ಲೈ ಮಾಡ್ಬೋದು. ಹಳೇದು ಲೈಸೆನ್ಸ್ ಪ್ರೊಡ್ಯೂಸ್ ಮಾಡಿ ನಿಮಗೆ ಹೊಸ ಲೈಸೆನ್ಸನ್ನು ಕೊಡ್ತಾರೆ. ಇಷ್ಟು ಈಗಿನ ಅಮೆಂಡ್ಮೆಂಟ್ಸು ಏನೇನು ಆಗಿದೆ ಅಂದ್ಬಿಟ್ಟು 27/1 ಒಂದು ಅಮೆಂಡ್ಮೆಂಟ್ ಆಗಿದೆ. 24/7/2025 ಈ ವರ್ಷದಲ್ಲಿ 2 ಅಮೆಂಡ್ಮೆಂಟನ್ನು ಬದಲಾವಣೆ ಮಾಡಿದ್ದಾರೆ. ಮತ್ತು 27/1 ರೇಟು ಎಲ್ಲ ಫೀಸಸ್ಸು ಎಲ್ಲ ರಿವೈಸ್ ಮಾಡಿದ್ದಾರೆ. ಇದರಲ್ಲಿ ಟರ್ಮ್ಸು ಕಂಡೀಷನ್ಸು ಎಲ್ಲನೇ 24/7/2025 ರಿವೈಸ್ ಮಾಡಿದ್ದಾರೆ. 24/7/2025 ಏನೇನು ಮಾಡಿದ್ದಾರೆ ಅಂತಂದರೆ, ಹೊಸ ಬದಲಾವಣೆ ಈಗ ನಿಮಗೆ ಅನುಕೂಲವಾಗುವಂಥದ್ದು ಏನು ಅಂದರೆ,
ಈಗ 1 ವರ್ಷಕ್ಕೆ ಕೊಡ್ತಿದ್ರು, ಆಮೇಲೆ ರಿನ್ಯೂ ಮಾಡಿಸ್ಕೊಂಡು ಮಾಡಬೇಕಿತ್ತು. ಈಗ ಹೊಸ ಬದಲಾವಣೆಯಲ್ಲಿ ಪ್ರಾರಂಭದಲ್ಲೇ 5 ವರ್ಷಕ್ಕೆ ಕೊಡ್ತಾರೆ, 5 ವರ್ಷಕ್ಕೆ ಒಂದ್ಸಲ ರಿನ್ಯೂ ಮಾಡ್ಕೋಬೋದು. ಅದ್ರ ಜೊತೆಗೆ ನೀವು ಲೈಸೆನ್ಸ್ ಮಾತ್ರ ಕೇಂದ್ರ ಕಚೇರಿ ಅಂದರೆ ಸೆಂಟ್ರಲ್ ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಆಫೀಸ್ಗೆ ಹೋಗಿ ಅದು ಅಪ್ರೂವ್ ಆಗುತ್ತೆ. ಯಾವುದೇ ಲೈಸೆನ್ಸ್, ಕ್ಲಾಸ್ ಆಫ್ ಲೈಸೆನ್ಸು ನೀವು ರಾಜ್ಯದ ಯಾವ ಮೂಲೆಯಲ್ಲಿದ್ದರೂ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿದ್ಮೇಲೆ ಅದು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟು ಚೀಫ್ಗೆ ಹೋಗಿ ಅಲ್ಲಿ ಅಪ್ರೂವ್ ಆಗಿ ನಿಮಗೆ ಒಂದು 30 to 45 ಡೇಸ್ ಒಳಗೆ ಸಿಗುತ್ತೆ. ಅದೇ ನಿಮಗೆ ಸೂಪರ್ವೈಸರ್ ಮತ್ತು ವೈರ್ಮನ್ ಪರ್ಮಿಟನ್ನು ಸೆಂಟ್ರಲ್ ಆಫೀಸ್ ಅಂದರೆ ಕೇಂದ್ರ ಕಚೇರಿಗೆ ಹೋಗಬೇಕಿತ್ತು. ಅದನ್ನು 24/7/2025 ಅಮೆಂಡ್ಮೆಂಟಲ್ಲಿ ಬದಲಾವಣೆ ಮಾಡಿ ಆಯಾ ಜಿಲ್ಲೆಯ ಉಪವಿದ್ಯುತ್ ಪರಿವೀಕ್ಷಕರಿಗೆ ವಹಿಸ್ಬಿಟ್ಟಿದ್ದಾರೆ. ಅವ್ರಿಗೆ ಸಂಪೂರ್ಣ ಅಧಿಕಾರ ನೀಡಿದ್ದಾರೆ. ಹೊಸದಾಗಿ ವೈರ್ಮನ್ನು ಸೂಪರ್ವೈಸರ್ ಪರ್ಮಿಟ್ ನೀಡೋದು ಮತ್ತು ಎನಿ ಎಂಡಾರ್ಸ್ಮೆಂಟ್ ಸೂಪರ್ವೈಸರು ಮತ್ತು ವೈರ್ಮನ್ ಎಂಡಾರ್ಸ್ಮೆಂಟನ್ನು ಆಯಾ ಜಿಲ್ಲೆಯ ವಿದ್ಯುತ್ ಪರಿವೀಕ್ಷಕರು, ಡೆಪ್ಯೂಟಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರು ಇವರಿಗೆ ಪವರ್ಸನ್ನು ಕೊಟ್ಟಿದ್ದಾರೆ. ಇದು ನಿಮಗೆ ಭಾಳ ಅನುಕೂಲ ಆಗುವಂಥದ್ದು. ಒಂದು ಎಂಡಾರ್ಸ್ಮೆಂಟ್ಗೂ ತಿಂಗಳಂಗಟ್ಟಲೆ ಕಾಯಬೇಕಿತ್ತು, ಈಗೇನಿಲ್ಲ. ಅದನ್ನು ಇಲ್ಲಿ ಜಿಲ್ಲಾ ಕೇಂದ್ರದಲ್ಲಿರುವಂಥ ಡೆಪ್ಟಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರು ಮಾಡ್ತಾರೆ. ಸಪೋಸ್ ನೀವು ಈ ತಿಂಗಳಲ್ಲಿ ನೀವು ಅಪ್ಲಿಕೇಶನ್ ಕೊಟ್ಟು ಎಂಡಾರ್ಸ್ಮೆಂಟು ಅಥವಾ ಎಂಡಾರ್ಸ್ಮೆಂಟ್ ಕ್ಯಾನ್ಸಲೇಷನ್ನು ಅಥವಾ ಹೊಸ ಅಪ್ಲಿಕೇಶನ್ನು ಏನೇ ಕೊಟ್ಟರು ಅವರು ಅಪ್ರೂವ್ ಮಾಡಿದ್ರೆ ಈ ತಿಂಗಳಲ್ಲಿ ನೆಕ್ಸ್ಟ್ ಮಂತ್ ಫಸ್ಟಿಂದ ನಿಮಗೆ ಎಫೆಕ್ಟಿಗೆ ಬರುವಂಗೆ ಅದನ್ನು ಕಾನೂನು ಮಾಡಿದ್ದಾರೆ. ಅಂದರೆ ಉಪವಿದ್ಯುತ್ ಪರಿವೀಕ್ಷಕರು ಈ ತಿಂಗಳಲ್ಲಿ ಎಷ್ಟು ಮಾಡ್ತಾರೆ ಅದು ಸೂಪರ್ವೈಸರು ಮತ್ತು ವೈರ್ಮನ್ ಪರ್ಮಿಟ್ ಯಾವುದು ಅಪ್ರೂವ್ ಮಾಡ್ತಾರೆ ಅದು ನೆಕ್ಸ್ಟ್ ಮಂತ್ ಫಸ್ಟಿಂದ ಎಫೆಕ್ಟಿಗೆ ಬರುತ್ತೆ. ಆ ಥರ ಅಮೆಂಡ್ಮೆಂಟು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಆ ತಿಂಗಳಲ್ಲಿ ಆದವೆಲ್ಲನೇ ಫಸ್ಟಿಂದ ನಿಮಗೆ ಫೋರ್ಸಿಗೆ ಬರುವಂಗೆ ಅಮೆಂಡ್ಮೆಂಟು ಮಾಡಿದ್ದಾರೆ. ಇಷ್ಟು ಈಗ ಹೊಸ ಬದಲಾವಣೆ. ಅದರ ಜೊತೆಗೆ ವಿದ್ಯುತ್ ಶಕ್ತಿನಲ್ಲಿ ಈಗ ಸುಮಾರು ಜನ ಕೇಳ್ತಾ ಇದ್ದಾರೆ, OC/CC ಏನು ಅರ್ಥವೇ ಆಯ್ತಾ ಇಲ್ವಲ್ಲ, ಭಾಳ ಜನಕ್ಕೆ ನಮ್ಗೆ ಕರೆಂಟೇ ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ಈಗ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇದ್ರ ಬಗ್ಗೆ 17/12/2024 ಸುಪ್ರೀಂ ಕೋರ್ಟದ ಒಂದು ಮಹತ್ವ ಆದೇಶ ಆಗಿದೆ. ಅದ್ರ ಪ್ರಕಾರ ಏನು ಅಂತಂದರೆ ಯಾವುದೇ ಅನಧಿಕೃತ ಬಿಲ್ಡಿಂಗ್ಗೆ ಕೊಡಬಾರ್ದು ವಿದ್ಯುತ್ ಸಂಪರ್ಕ, ನೀರು ಸಂಪರ್ಕ ಮತ್ತು UGD ಸಂಪರ್ಕ ಯಾವುದನ್ನು ಕೊಡಬಾರ್ದು ಅಂದ್ಬಿಟ್ಟು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಈ ಆದೇಶ ಇಡೀ ದೇಶಕ್ಕೆ ಅಪ್ಲೈ ಆಯ್ತದೆ, ನಾಟ್ ಓನ್ಲಿ ಫಾರ್ ಕರ್ನಾಟಕ, ಇಡೀ ದೇಶಕ್ಕೆ ಅಪ್ಲೈ ಆಯ್ತದೆ. ಇದ್ರ ಬಗ್ಗೆ ಆಲ್ರೆಡಿ ವಿದ್ಯುತ್ ಗುತ್ತಿಗೆದಾರರು ವಿದ್ಯುತ್ ಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ. ಮತ್ತು ಈಗ ಮುಂಗಾರು ಅಧಿವೇಶನದಲ್ಲೂ ಇದು ಚರ್ಚೆಗೆ ಬಂದಿತ್ತು. ಇದು ಇನ್ನೂ ಏನು ಬದಲಾವಣೆ ಆಗಿಲ್ಲ. OC/CC ಏನು ಅಂತಂದರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಮತ್ತು ಕಂಪ್ಲೀಷನ್ ಸರ್ಟಿಫಿಕೇಟ್ ಅಂತ ಇದು ನೀವು ಏನು ಅಂತ ಅಂದರೆ ಈಗ ನೀವು ಯಾವುದೋ ಒಂದು ಪಂಚಾಯತಿಯಿಂದ ಅಥವಾ ಪುರಸಭೆಯಿಂದ ಅಥವಾ ನಗರಸಭೆಯಿಂದ ಅಥವಾ ಮೂಡ BDA ಎಲ್ಲಿಂದ ಒಂದು ಅಪ್ರೂವಲ್ ತಗೊಂಡು ಬಿಲ್ಡಿಂಗುಗೆ ಪ್ಲ್ಯಾನ್ಗೆ ನೀವು ಬಿಲ್ಡಿಂಗ್ ಕಟ್ಟಿರ್ತೀರಿ. ಯಾರೂ ಈಗ ಬಿಲ್ಡಿಂಗ್ ಪ್ಲ್ಯಾನ್ ಅಪ್ರೂವ್ಡ್ ಪ್ಲ್ಯಾನ್ ಪ್ರಕಾರ ಕಟ್ಟೋದಿಲ್ಲ. ಸೊ ಅದಕ್ಕೋಸ್ಕರ ನಿಮಗೆ OC/CC ಎರಡೂ ಸಿಗಲ್ಲ. ಈ OC/CC ಸಿಗದರ ಸಮಸ್ಯೆ ಏನು ಅಂತ ನಿಮ್ಗೆ ವಿದ್ಯುತ್ತು, ನೀರು ಏನು ಪರ್ಮನೆಂಟ್ ಸಂಪರ್ಕ ಸಿಗಲ್ಲ. ಹಂಗಾಗಿ ಇದು ಸಮಸ್ಯೆ ಆಗಿದೆ. ಇದು ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಗಿರುತ್ತಂದ್ರೆ ಯಾರು ನೇರವಾಗಿ ಆಯಾ ಸ್ಟೇಟ್ನವರು ಡಿಸಿಷನ್ ತಗೋಕ್ಕೆ ಕಷ್ಟ ಆಯ್ತದೆ. ಇನ್ನೂ ಸ್ವಲ್ಪ ದಿನ ಕಾಯ್ಬೇಕು. ಮನೆ ಕಟ್ಟೋದು ಸ್ವಲ್ಪ ವೆಯ್ಟ್ ಮಾಡಿ ಕಟ್ಟೋದು ಒಳ್ಳೆಯದು. ಯಾಕೆ ಅಂತಂದರೆ ನೀವು ಅಷ್ಟೊಂದು ಸಾಲ ತಗೊಂಡು ಇನ್ವೆಸ್ಟ್ ಮಾಡಿ ಕಟ್ಬಿಟ್ರೆ ನಿಮ್ಗೆ ಯಾವುದೇ ವಿದ್ಯುತ್ ಸಂಪರ್ಕ ಸಿಗೋದಿಲ್ಲ. ಯಾಕೆ ಅಂತಂದರೆ 99% ಜನ ನೀವು ಬಿಲ್ಡಿಂಗ್ ಪ್ಲ್ಯಾನ್ ಅಪ್ರೂವಲ್ ತಗೊಂಡಿರ್ತೀರಿ, 99% ಜನ ಆ ಪ್ಲ್ಯಾನ್ ಪ್ರಕಾರ ಒಬ್ಬರೂ ಕಟ್ಟಿರೋದಿಲ್ಲ, ಕಟ್ಟೋಕ್ಕಾಗೋದೂ ಇಲ್ಲ. ಯಾಕೆಂದರೆ ಅಷ್ಟೊಂದು ಆಫ್ಸೆಟ್ ಬಿಟ್ಟು ಕಟ್ಟಿಬಿಟ್ರೆ ನಿಮಗೆ ಸೈಟು ಇದೇ ಉಳಿಯೋದಿಲ್ಲ, ಅದರಲ್ಲೂ ಟೌನು ವ್ಯಾಪ್ತಿನಲ್ಲಿ ಭಾಳ ಕಷ್ಟ. ಸೊ ಈ ಥರ ಪ್ರಾಬ್ಲಮ್ ಇದೆ. ಇದು ಸುಪ್ರೀಂ ಕೋರ್ಟ್ ಆದೇಶ. ಈಗ ಸರ್ಕಾರವೇ ಆಗಲಿ ಅಥವಾ ಕಾಂಟ್ರಾಕ್ಟರ್ ಆಗಲಿ, ಕೆಲವ್ರು ಕಾಂಟ್ರಾಕ್ಟ್ರು ನಾನು ಕೊಡಿಸ್ಬಿಡ್ತೀನಿ 3 ಲಕ್ಷ ಕೊಡಿ 2 ಲಕ್ಷ ಕೊಡಿ, ಯಾರ ಕೈಲೂ ಆಗಲ್ಲ. ಸುಮ್ಮನೆ ದುಡ್ಡು ಕೊಟ್ಟು ಕಳ್ಕೊಬೇಡಿ. ಕನ್ಸ್ಯೂಮರ್ಗಳು ಬುದ್ಧಿವಂತರಾಗಿ ಇದ್ರ ಬಗ್ಗೆ ತಿಳುವಳಿಕೆ ತಿಳ್ಕೋಬೇಕು. ಇದು ಸುಪ್ರೀಂ ಕೋರ್ಟ್ ಆದೇಶ. ಈವನ್ ಸರ್ಕಾರನೂ ಕೂಡ ಯಾರಿಗೂ ಕೊಡಿ ಅಂತ ಆದೇಶ ಮಾಡೋದಾಗಲಿ ಅಥವಾ ಇಂಥವ್ರು ಕೊಡಿ ಅಂಥವ್ರು ಕೊಡಬೇಡಿ ಅಂತ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿಬಿಡ್ತದೆ. ಸೊ ಅದರಿಂದ ಎಲ್ಲ ಹೆದರ್ಕೋತಾ ಇದ್ದಾರೆ. ಸೊ ಯಾರುವೇ ನೀವು ದುಡ್ಡು ಕೊಡಿ, ಅಷ್ಟು ಕೊಡಿ, ಇಷ್ಟು ಕೊಡಿ ಮಾಡಿಸ್ಬಿಡ್ತೀನಿ ಅಂತಂದರೆ ನೀವು ಯಾರು ದಯಮಾಡಿ ದುಡ್ಡು ಕಳ್ಕೊಕ್ಕೆ ಹೋಗಬೇಡಿ. ಪರ್ಮನೆಂಟ್ ಕನೆಕ್ಷನ್ನು ಸಿಗಬೇಕು ಅಂತಂದರೆ ನೀವು ನಿಮ್ಮ ಮೂಲ ನಕ್ಷೆ ಯಾರು ಅಪ್ರೂವ್ ಮಾಡಿದ್ದಾರೆ ಅವರಿಂದ OC ಅಥವಾ CC ಎರಡರಲ್ಲಿ ಯಾವ್ದಾದ್ರು ಒಂದು ಕೊಟ್ಟರು ನಿಮಗೆ ಕರೆಂಟನ್ನು ಕೊಡ್ತಾರೆ. ಈಗ ಲಕ್ಷಾಂತರ ಹೊಸ ಕಟ್ಟಡಗಳು ಬೆಂಗಳೂರು ಮತ್ತು ರಾಜ್ಯಾದ್ಯಂತ ಸರ್ವಿಸ್ ಆಗದೇ ಉಳ್ಕೊಂಡಿವೆ. ಯಾತಕ್ಕೆ ಅಂತಂದರೆ ಈ ಸುಪ್ರೀಂ ಕೋರ್ಟ್ ಆದೇಶ ತಡೆ ಒಡ್ಬಿಟ್ಟಿದೆ. ಎಲ್ರಿಗೂ ಯಾರೂ OC/CC ತರೋಕ್ಕಾಗ್ತಾ ಇಲ್ಲ. ಅದರಿಂದ ಇದ್ರ ಬಗ್ಗೆ ಸರಿಯಾದ ತಿಳುವಳಿಕೆ ತಿಳ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಈ ನಮ್ಮ ಚಾನಲಲ್ಲಿ ಇದೇ ಥರ ಹೊಸ ಅಪ್ಡೇಟ್ಗಳಿಗಾಗಿ
ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಗೆಲ್ರಿಗೂ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.